ನಮಸ್ಕಾರ ವೀಕ್ಷಕರೇ. ಬಸವಣ್ಣನವರಿಗೂ ಮುಂಚೆಯೇ ವಚನ ಸಾಹಿತ್ಯವನ್ನು ರಚಿಸಿದ ವಚನಕಾರರ ಬಗ್ಗೆ ತಿಳ್ಕೊಳ್ಳೋಣ. ಹೌದು, ಕನ್ನಡ ಸಾಹಿತ್ಯದ ಇತಿಹಾಸದಲ್ಲಿ ಆದ್ಯ ವಚನಕಾರರೆಂದು ಪ್ರಸಿದ್ಧಿಯಾಗಿರುವ ದೇವರ ದಾಸಿಮಯ್ಯ ಅಂದರೆ ಜೇಡರ ದಾಸಿಮಯ್ಯ ಅವರ ಕುರಿತು ತಿಳಿದುಕೊಳ್ಳೋಣ. 10ನೇ ಶತಮಾನದಲ್ಲಿ ಇಂದಿನ ಕಲಬುರಗಿ ಜಿಲ್ಲೆಯ ಸುರಪುರ ತಾಲೂಕಿನ ಮದನೂರು ಗ್ರಾಮದಲ್ಲಿ ಜನಿಸಿದ ದೇವರ ದಾಸಿಮಯ್ಯ ಅವರು ನೇಕಾರಿಕೆ ಕಾಯಕವನ್ನು ಜೀವನೋಪಾಯವಾಗಿಸಿಕೊಂಡು ಆದರ್ಶ ಜೀವನ ನಡೆಸಿದ ಮಹಾನ್ ಸಂತರು. ತಮ್ಮ ಪತ್ನಿ ದುಗ್ಗಲೆಯವರೊಂದಿಗೆ ಸರಳ ಮತ್ತು ಸಾತ್ವಿಕ ಜೀವನವನ್ನು ನಡೆಸಿದ ಅವರು ಕಾಯಕವೇ ಜೀವನ ಧರ್ಮ ಎಂಬ ತತ್ವವನ್ನು ಅನುಸರಿಸಿದರು. ದೇವರ ದಾಸಿಮಯ್ಯ ಅವರ ವಚನಗಳ ಅಂಕಿತ ರಾಮನಾಥ ಆಗಿದೆ. ಬಸವಣ್ಣನವರಿಗೂ ಮುಂಚೆಯೇ ವಚನ ಸಾಹಿತ್ಯವನ್ನು ರಚಿಸಿದ ಕಾರಣ ಕನ್ನಡದ ಆದ್ಯ ವಚನಕಾರರೆಂಬ ಗೌರವ ಇವರಿಗೆ ಸಲ್ಲುತ್ತದೆ. ಇವರು ಒಟ್ಟು 176 ವಚನಗಳನ್ನು ರಚಿಸಿ ಕನ್ನಡ ಸಾಹಿತ್ಯಕ್ಕೆ ಅಮೂಲ್ಯ ಕೊಡುಗೆ ನೀಡಿದ್ದಾರೆ. ಕಾಯಕದ ಮೂಲ ಬದುಕು ಕಟ್ಟಿಕೊಳ್ಳಬೇಕು ಎಂಬ ಸಂದೇಶವನ್ನು ಸಾರಿದ ದಾಸಿಮಯ್ಯ ಅವರು ತಾವು ನೇಯ್ದ ಬಟ್ಟೆಗಳನ್ನು ಮಾರಾಟ ಮಾಡಿ ಪ್ರಾಮಾಣಿಕವಾಗಿ ಜೀವನ ಸಾಗಿಸುತ್ತಿದ್ದರು. ಅವರ ಜೀವನ ಶ್ರಮ, ಸತ್ಯ ಮತ್ತು ನಿಷ್ಠೆಯ ಪ್ರತೀಕವಾಗಿತ್ತು. ದೇವರ ದಾಸಿಮಯ್ಯ ಅವರನ್ನು ದೇವಲ ಮಹರ್ಷಿಯವರ ಅವತಾರ ಎಂದು ಭಕ್ತರು ಗೌರವದಿಂದ ಸ್ಮರಿಸುತ್ತಾರೆ. ಅವರ ವಚನಗಳು ಸರಳ ಭಾಷೆಯಲ್ಲಿ ಭಕ್ತಿ, ಸತ್ಯ, ಪ್ರಾಮಾಣಿಕತೆ, ಕಾಯಕ, ನಿಷ್ಠೆ ಹಾಗೂ ಮಾನವೀಯ ಮೌಲ್ಯಗಳನ್ನು ಸಾರುತ್ತದೆ. ಕನ್ನಡ ಸಾಹಿತ್ಯದ ಬೆಳವಣಿಗೆಯಲ್ಲಿ ದೇವರ ದಾಸಿಮಯ್ಯ ಅವರ ಕೊಡುಗೆ ಅಪಾರವಾದದ್ದು. ಅವರ ವಚನಗಳು ಇಂದಿಗೂ ಸಮಾಜಕ್ಕೆ ಆದರ್ಶ ಮಾರ್ಗದರ್ಶನ ನೀಡುತ್ತಿವೆ. ಇದೇ ರೀತಿಯ ವಿಶೇಷ ವರದಿಗಳಿಗಾಗಿ ನೀವು ನೋಡ್ತಾ ಇರಿ ನಮ್ಮ ಚಾಲುಕ್ಯ ಟಿವಿ. ಧನ್ಯವಾದಗಳು.